ಕೆಲಸ ಕಾರ್ಯಗಳು ನಡೀತಾವೆ. ಬಿಜೆಪಿಯವ್ರು ಹೇಳಿದ್ರು, ಯಾರೋ ಒಬ್ಬ ನಾಯಕ, ಯಾರು ಅಂತ ಹೇಳಿ ಹೆಸರು ಗೊತ್ತಿಲ್ಲ, ಈ ಗ್ಯಾರಂಟಿಗಳು ಕೊಡೋದ್ರಿಂದ ಎಲ್ಲರನ್ನೂ ಸೋಂಬಾರಿ ಮಾಡಿಬಿಡ್ತಾರಂತೆ. ಒಂದು ತಿಳ್ಕೊಳ್ಳಿ, ಒಬ್ರು ಸೋಂಬಾರಿ ಆಗಿಲ್ಲ. ಸರ್ಕಾರ ನಮಗೆ ಸಹಕಾರ ಮಾಡ್ತಾ ಇದೆ, ಚಾಲೆಂಜಿಂಗ್ ಆಗಿ ಅದನ್ನು ಉಳಿಸ್ಕೊಂಡು ಮತ್ತೆ ನಮ್ಮ ಸಂಸಾರನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕಂತ ಒಬ್ರನ್ನ ಕರ್ಕೊಬರ್ರಿ ನೋಡೋಣ. ಸೋಂಬಾರಿ ಆಗಿದ್ರು ಸೋಂಬಾರಿ ಆಗೇ ಆಗ್ತಾನೆ, ಆದ್ರೆ ಸೋಂಬಾರಿಗಳು ಯಾರು ಕೂಡ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ ಹುಚ್ಚಿನ ಬಗ್ಗೆ ನಾ ಮಾತಾಡಕ್ ಹೋಗಲ್ಲ ಅಂತ. ನೀವ್ ಯಾಕೆ ಆ ಪ್ರಶ್ನೆ ಹಾಕಿ ನೀವು ನನ್ನ ಜೊತೆಗೆ ಆ ಹುಚ್ಚು ಸಾಹಸ ಮಾಡೋದು ಬೇಡ, ಬಿಟ್ಬಿಡ್ರಿ. ಜನರೇ ಮಾಡ. ಈಗ ಅವ್ನು ಹೇಳ್ತಾನೆ, ಒಂದ್ ನಿಮಿಷ ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಹುಚ್ಚಿನ ಸಹವಾಸ ಬೇಡ, ಬಿಟ್ಬಿಡಿ. ಆ ಹುಚ್ಚಿನ ಬಗ್ಗೆ ಯಾಕೆ ಹೇಳ್ತೀರಾ ನೀವು? ನಾವು ಅವ್ರು ಮಾಡ್ಕೊಳ್ಳಿ, ಅದು ಅವ್ರಿಗೆ ಈಗ ಸದ್ಯ 10 ವರ್ಷ ಆದ್ಮೇಲೆ ತಲೆಗೆ ಬಂತಲ್ಲ ಬಿಜೆಪಿ ಅವರಿಗೆ, ಸಂವಿಧಾನ ಐತಿಲ್ಲಿ ಅಂತ ಹೇಳಿ. ಸಂವಿಧಾನ ಭಾರಿ ಕೋಲ್ತರ ಹೊಡಿತಾ ಇದೆ ಬಿಜೆಪಿ ಅವರಿಗೆ, ಅದಕ್ಕೆ ಈಗ ನೆನಪಾಗ್ತಾ ಇದೆ ಅವರಿಗೆ. ಅದಕ್ಕೆ ಆ ಹುಚ್ಚಿನ ಬಗ್ಗೆ ಮಾತಾಡಕ್ ಹೋಗ್ಬೇಡಿ, ಬಿಡಿ ಅವ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.